ನಾನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಅದನ್ನು ಹೇಳಿದ್ದೆ ಅನಿಸುತ್ತೆ. ನನ್ನ ಮೇಷ್ಟ್ರೊಬ್ಬರು ಜಾಗ್ರಫಿ ಕಲಿಸೋರು, ಸಾಮಾನ್ಯ ಜಾಗ್ರಫಿ ಬೋರ್ ಅಂತಾರೆ ಎಲ್ಲರೂ, ನಾನು ತುಂಬ ಆಸಕ್ತಿ ಅದ್ರ ಬಗ್ಗೆ. ಅವ್ರು ಹೇಳ್ತಾ ಮೃತ ಸಮುದ್ರ ಅಂತ ಬರ್ತದೆ ಈ ಪ್ಯಾಲೆಸ್ಟೈನ್ ಪಕ್ಕದಲ್ಲಿ, ಡೆಡ್ ಸಿ ಅಂತ ಬರ್ತದೆ ಅಂತೆಲ್ಲ ಹೇಳಿದರು. ನಾನು ಕೇಳಿದೆ, ಅಲ್ಲ ಸರ್, ಮನುಷ್ಯರು ಸಾಯ್ತಾರೆ, ಮರ ಗಿಡ ಸಾಯ್ತಾವೆ, ಈ ಸಮುದ್ರವನ್ನು ಸಾಯ್ತಾವ ಅಂತ ಕೇಳಿದೆ. ಏನೋಪ್ಪ ನನಗೆ ಗೊತ್ತಿಲ್ಲ, ಸಮುದ್ರ ಸತ್ತೋಗಿದೆ ಅಂತ ಹೇಳ್ತಾರೆ, ಅಲ್ಲಿ ಏನೂ ಬೆಳೆಯಲ್ಲಂತೆ ಅಂತಂದರು. ಪಾಪ ಅವ್ರಿಗೆ ಅಷ್ಟೇ ಗೊತ್ತಿತ್ತು. ನಾನು ಮುಂದೆ ಚಾನ್ಸ್ ಸಿಕ್ಕಾಗ ನಾನು ಹೋಗಿದ್ದೆ ಇಸ್ರೇಲ್ಗೆ ಹೋದಾಗ, ಅಲ್ಲಿ ಪ್ಯಾಲೆಸ್ಟೈನ್ ಪಕ್ಕದಲ್ಲಿ ಹೋಗಿ ನೋಡಿದರೆ ಅದು ಸಮುದ್ರನೇ ಅಲ್ಲ, ದರಿದ್ರ ಕೆರೆ. ಅದು ದೊಡ್ಡ ಕೆರೆ, 822 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದಕ್ಕೆ ಅದನ್ನು ಕೆರೆ ಸಮುದ್ರ ಅಂತ ಕರೀತಾರೆ. ಹತ್ತಿರ ಹೋಗ್ಬೇಕ್ರಿ, ಇನ್ನೂ 10 ಕಿಲೋಮೀಟರ್ ದೂರ ಇರಬೇಕಾದ್ರೆ ಮುಖಕ್ಕೆ ಹೊಡಿತದೆ ಉಪ್ಪಿನ ಗಾಳಿ. ಹುಲ್ಲು ಕೂಡ ಬೆಳೆಯಲ್ಲ ಅಲ್ಲಿ. ನೀವು ಮಾತಾಡೋದು 2 ನಿಮಿಷಕ್ಕೆ ತುಟಿ ಮೇಲೆಲ್ಲ ಉಪ್ಪು ಕೂತ್ಕೊಂಡ್ಬಿಡುತ್ತೆ, ಅಷ್ಟು ಉಪ್ಪಿನ ಗಾಳಿ. ಸಮುದ್ರದಲ್ಲಿ ಒಂದು ಮೀನಿಲ್ಲ, ಒಂದು ಸಸ್ಯ ಇಲ್ಲ, ಏನೂ ಇಲ್ಲ, ಫ್ಲಾರಾ ಫಾನಾ ಏನೂ ಇಲ್ಲ ಅಲ್ಲಿ. ನೀವು ಬೇಕಾದ್ರೆ ಪೇಪರ್ ತೊಗೊಂಡು ಕಾಲು ಚಾಚಿ ಮಲ್ಕೊಬೋದು ನೀರು ಮೇಲೆ, ಓದ್ಬೇಕಾಗಿ ಮುಳುಗಲ್ಲ ನೀವು, ಯಾಕಂದ್ರೆ ಡೆನ್ಸಿಟಿ ಅಷ್ಟು ಜಾಸ್ತಿ ಇದೆ. ಉಪ್ಪಿನ ಪರ್ಸೆಂಟ್ 37% ಇದೆ. ಆದರೆ ಮುಂದೆ ನಿಮ್ಮ ಚರ್ಮಕ್ಕೆ ಏನಾಗುತ್ತೆ ಆಮೇಲೆ ಬೇರೆ. ನನಗಿದು ಇಷ್ಟು ಸತ್ತು ಹೋಯ್ತಲ್ಲ ಸಮುದ್ರ ಇದು ಅಂತ ಅನ್ನಿಸ್ತು. ಆದರೆ ಮುಂದೆ 75 ಕಿಲೋಮೀಟರ್ ಮೇಲೆ ಉತ್ತರಕ್ಕೆ ಹೋದರೆ ಇನ್ನೊಂದು ಸಮುದ್ರ ಇದೆ, ಸಿ ಆಫ್ ಗ್ಯಾಲಿಲಿ ಅಂತ ಕರೀತಾರೆ. ಅದು ಕ್ರಿಶ್ಚಿಯನ್ರಿಗೆ ಬಹಳ ಪವಿತ್ರವಾದಂಥ ಜಾಗ. ಯೇಸು ಕ್ರಿಸ್ತ ತನ್ನ ಪವಾಡಗಳನ್ನೆಲ್ಲ ಮಾಡಿದ್ದಲ್ಲೇನೆ, ನೀರ ಮೇಲೆ ನಡೆದು ಹೋದದ್ದು ಅಲ್ಲೇನೆ, 5,000 ಜನಕ್ಕೆ ಊಟಕ್ಕೆ ಹಾಕಿದ್ದಲ್ಲೇನೆ. ಅಲ್ಲಿ ಹೋದರೆ ಅದು ಏನು ಅದ್ಭುತಪ್ಪ, ಅಲ್ಲಿ ಎಷ್ಟು ಗಿಡ ಮರ ಬಳ್ಳಿ, ಸಾವಿರಾರು ಥರದ ಮೀನುಗಳಿದ್ದಾವೆ, ಅದ್ಭುತ ಪ್ರಪಂಚ ಅದು. ನಾಂದೆ 75 ಕಿಲೋಮೀಟ್ರ್ ಇಲ್ಲಿ, ಇದು ಜೀವಂತವಾಗಿದೆ, ಇದು ಸತ್ತು ಹೋಗಿದೆ. ನೋಡಿ ಹಾಗೆ ಒಂದು ಘಟನೆ ಕಥೆ ಆಗಿಬಿಡ್ತದೆ ಅಂತ. ನಾನು ಇನ್ನೂ ಆಶ್ಚರ್ಯ ಅನಿಸಿದ್ದೇನೆಂದರೆ, ಈ ಎರಡೂ ಸಮುದ್ರಕ್ಕೆ ನೀರು ಪೂರೈಸೋದು ಒಂದೇ ನದಿ, ಜಾರ್ಡನ್ ಅಂತ ನದಿ. ಅದು ಆ ಜಾರ್ಡನ್ ನದಿ ಹೀಗೆ ಬರ್ತದೆ, ಅದ್ರ ಒಂದು ಭಾಗ ಸಿ ಆಫ್ ಗ್ಯಾಲಿಲಿ ಒಳಗೆ ಹೋಗಿ ಮತ್ತೆ ಹೊರಗೆ ಬಂದು ಮುಂದೆ ಸೇರ್ಕೊಳ್ಳುತ್ತೆ, ಅದಕ್ಕೆ ಜಾರ್ಡನ್ ನದಿಗೆ ಸೇರ್ಕೊಳ್ಳುತ್ತೆ. ಕೊನೆಗೆ ಜಾರ್ಡನ್ ನದಿ ಬಂದು ಈ ಡೆಡ್ ಸೀಗೆ ಸೇರ್ಕೊಂಡ್ಬಿಡುತ್ತೆ. ಆದರೆ ಈ ಮೃತ ಸಮುದ್ರ ಸುತ್ತಲೂ 3 ಕಡೆಗೆ ಬೆಟ್ಟ ಇರೋದ್ರಿಂದ ಅಲ್ಲಿ ನೀರೆಲ್ಲೂ ಹೋಗಲ್ಲ. ಇದನ್ನು ನಾನು ಅನಿಸ್ತು, ಹೌದಲ್ಲ, ಗೊತ್ತಾಯ್ತಲ್ಲ ಯಾಕೆ ಮೃತ ಸಮುದ್ರ ಆಯ್ತು ಇದು ಅಂತ. ಈ ಡೆಡ್ ಸಿ ಏನಿದೆ ಬರೀ ನೀರನ್ನು ಪಡ್ಕೊಳ್ತದೆ, ಹೊರಗೆಲ್ಲೂ ಕೊಡಲ್ಲ. ಆ ಸಿ ಆಫ್ ಗ್ಯಾಲಿಲಿ ನೀರನ್ನು ಪಡ್ಕೊಳ್ತದೆ ಮತ್ತೆ ಹೊರಗೆ ಕೊಡ್ತದೆ. ಆದ್ದರಿಂದ ಅನಿಸ್ತು, ನಮ್ಮ ಜೀವನದಲ್ಲಿ ನಾವು ಬರೇ ಪಡ್ಕೊಳ್ತಾ ಹೋದರೆ ನಾವು ಡೆಡ್ ಸಿ ಆಗ್ತೇವೆ, ಪಡ್ಕೊಂಡದನ್ನು ಕೊಟ್ಟರೆ ನಾವು ಸಿ ಆಫ್ ಗ್ಯಾಲಿಲಿ ಆಗ್ತೇವೆ ಅನಿಸ್ಬಿಟ್ಟು. ಅಂದರೆ ಯಾವುದೋ ಒಂದು ಘಟನೆ, ಯಾವುದೋ ಒಂದು ವಸ್ತು, ಯಾವುದೋ ಮೇಷ್ಟ್ರು ಹೇಳಿದಂಥ ಮಾತು ಒಂದು ಸುಂದರವಾದ ಕಥೆ ಆಗ್ತದೆ ಅನ್ನೋದಕ್ಕೆ ನನಗೆ ಕಾರಣ ಅನಿಸುತ್ತೆ.